ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಇವತ್ತು ಮಾದಲಿನ ಹೇಗೆ ಪ್ರಿಪೇರ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಬ್ಬಕ್ಕೆ ನಾವು ಮಾದಲಿ ಮಾಡಿದ್ವಿ. ತುಂಬ ದಿನಗಳೇ ಆಯಿತು ಈ ವಿಡಿಯೋ ಮಾಡಿಟ್ಕೊಂಡಿದ್ದೆ, ಆದರೆ ವಾಯ್ಸ್ ಓವರ್ ಕೊಡಲಿಕ್ಕಾಗಿಲ್ಲ. ಹಬ್ಬಕ್ಕೆ ಅಂತ ಮಾಡಿರೋದು ಮಾದಲಿನ ನಾವು. ಇಲ್ಲಿ ನೋಡಿ ಫ್ರೆಂಡ್ಸ್, 3 ಕೆ ಜಿ ಅಕ್ಕಿನ 3 ಕೆ ಜಿ ಗೋಧಿನ ಇಲ್ಲಿ ತೊಳೆದ್ಬಿಟ್ಟು ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಇಲ್ಲಿ ಹಾಕ್ಕೊಂಡಿದ್ವಿ. ಒನ್ ಡೇ ಫುಲ್ಲು ನೀರಲ್ಲಿ ತೊಳೆದ್ಬಿಟ್ಟು ಬಟ್ಟೆ ಮೇಲೆ ಹಾಕ್ಕೋಬೇಕು. ಅದು ನೀಟಾಗಿ ಆರಿದ ನಂತರ ಸ್ವಲ್ಪನೇ ಹುರಿಬೇಕು, ಹಾಕ್ಕೊಂಡು ಹುರ್ಕೋಬೇಕು. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸು, ಫುಲ್ಲು 3 ಕೆ ಜಿ ಗೋಧಿನ ನೀಟಾಗಿ ತೊಳೆದ್ಬಿಟ್ಟು ಬಟ್ಟೆಯಲ್ಲಿ ಒನ್ ಡೇ ಫುಲ್ಲು ಬೆಳಗ್ಗೆ ತೊಳೆದು ಹಾಕಿದ್ವಿ. ಸಂಜೆ 4 ಗಂಟೆ ತನಕ ಬಟ್ಟೆ ಮೇಲೆ ಹಾಕೊಂಡಿದ್ವಿ, ಅದು ನೀರಿನ ಅಂಶ ಎಲ್ಲ ಹೋಗೋ ತನಕ. ನಂತರ ಅದು ಇಲ್ಲಿ ಚಿಕ್ಕತ್ತೆ ಹಾಗೂ ನಾನು ಇಬ್ಬರು ಸೇರಿಬಿಟ್ಟು ಹುರಿತಾ ಇದ್ದೀವಿ. ಒಂದು ಸ್ವಲ್ಪನೇ ಹಾಕಿಬಿಟ್ಟು ಹುರ್ಕೋಬೇಕು, ಯಾಕಂದರೆ ಅದು ಚಟ್ಪಟ್ ಅಂತ ಶಬ್ದ ಬರಬೇಕು. ಹಾಗಾಗಿ ನೋಡಿ ಫ್ರೆಂಡ್ಸ್, ಸ್ವಲ್ಪನೇ ಹಾಕಿಬಿಟ್ಟು ಹುರಿತಾ ಇದ್ದೀವಿ. ನಾವು 3 ಕೆ ಜಿ ತೊಗೊಂಡಿದ್ದೀವಲ್ಲ, ಹಾಗಾಗಿ ತುಂಬ ಹೊತ್ತಾಗುತ್ತೆ ಅಂತ ಹೇಳಿಬಿಟ್ಟು ನಾನಲ್ಲಿ ಬೇರೆ 2 ಒಲೆ ಇಟ್ಕೊಂಡು ಚಿಕ್ಕತ್ತೆ ಇಲ್ಲಿ ಹುರಿತಾ ಇದ್ದಾರೆ, ನಾನು ಮತ್ತೊಂದು ಒಲೆಯಲ್ಲಿ ಇಟ್ಕೊಂಡು ಹುರಿತಾ ಇದ್ದೀನಿ. ನೋಡಿ, ಈ ಥರ ಚಟ್ಪಟ್ ಅಂತ ಹೇಳಿ ಇಳಿಸತ್ತಿಗೆ ಅನ್ಬೇಕದು. ಆವಾಗ ಅದನ್ನು ನೀಟಾಗಿ ಇಳಿಸ್ಬಿಟ್ಟು ಪಕ್ಕದಲ್ಲಿ ಹಾಕ್ಕೋಬೇಕು. ಹಾಗೆ ಒಂದು ಸ್ವಲ್ಪನೇ ಹಾಕಿಬಿಟ್ಟು ಹುರ್ಕೋಬೇಕು. ಈ ಥರ ಹುರ್ಕೊಂಡ್ಬಿಟ್ಟು ಇದಕ್ಕೆ ನೀಟಾಗಿ ಆರಿದ ನಂತರ ಹಿಟ್ಟು ಮಾಡಿಸ್ಕೋಬೇಕು. 3 ಕೆ ಜಿ ಗೋಧಿನ ನಾವು ಇಲ್ಲಿ ಹಿಟ್ಟು ಮಾಡಲಿಕ್ಕೆ ಹಾಕ್ಕೊಂಡಿದ್ದೀವಿ. ಇದ್ರ ಜೊತೆಗೆ ಈ 3 ಕೆ ಜಿ ಗೋಧಿ ಹಿಟ್ಟಿಗೆ ಸುಮಾರು 6ರಿಂದ 7 ಕೆ ಜಿ ಬೆಲ್ಲ ಬೇಕಾಗುತ್ತೆ. ನಿಮ್ಮ ಮನೆಗಳಲ್ಲಿ, ನಮ್ಮ ಮನೇಲಿ ಜಾಸ್ತಿ ಮಾಡ್ತಿದ್ದೀವಿ, ನಾವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಿದ್ವಿ. ಯಾಕಂದರೆ ಜನ ಜಾಸ್ತಿ, ಹಾಗೆ ನೆಂಟರಿಗೆಲ್ಲ ಕೊಡಬೇಕಲ್ಲ, ಹಾಗಾಗಿ ತುಂಬ ಪ್ರಮಾಣದಲ್ಲಿ ಮಾಡ್ತಾಯಿದ್ದೀವಿ. ಕಡಿಮೆ ಜನ ಇದ್ದರೆ 1 ಕೆ ಜಿ ಅಥವಾ 1.5 ಕೆ ಜಿ ಸಾಕು. ಗೋಧಿ ತುಂಬ ಆಗುತ್ತೆ ಅದು, ಹಾಗೆ ಕೈಯಲ್ಲಿ ತಿಕ್ಕಬೇಕಲ್ಲ, ತುಂಬ ಹೊತ್ತಾಗುತ್ತೆ. ನಾವಿಲ್ಲಿ ತುಂಬ ಜನ ಇರೋದ್ರಿಂದ ತ್ರಾಸಾಗಲ್ಲ ಅಂದ್ಬಿಟ್ಟು ಜಾಸ್ತಿ ಹಾಕ್ಕೊಂಡಿದ್ದೀವಿ. ಹಾಗೆ ಇಷ್ಟಪಟ್ಟು ಎಲ್ಲರೂ ತಿಂತಾರೆ ಅಂತ ಹೇಳಿಬಿಟ್ಟು. ಮತ್ತು ಈ ಗೋಧಿ ಹಿಟ್ಟಿಗೆ ಸುಮಾರು 6ರಿಂದ 7 ಕೆ ಜಿ ಬೆಲ್ಲ ಅಂತೂ ಬೇಕಾಗುತ್ತೆ. ಹಾಗೆ ಇಲ್ಲಿ 1 ಕೆ ಜಿ ಒಂದು ಸಿದ್ದೆ ಬರುತ್ತಲ್ಲ, ಒಂದು ಸಿದ್ದೆ ಕಡಲೆಬೇಳೆನ ತೊಗೊಂಡಿದ್ದೀವಿ. ಹಾಗೆ ಅರ್ಧ ಸೇರು ಅಕ್ಕಿನ ತೊಗೊಂಡಿದ್ದೀವಿ. ಅದು ಸಹ ಸಣ್ಣ ಉರಿ ಇಟ್ಕೊಂಡು ಕೆಂಪಗಾಗೋವರೆಗೆ ಹುರ್ಕೋಬೇಕು. ಇದನ್ನು ಸಹ ಗೋಧಿಗೆ ಸೇರಿಸ್ಕೋಬೇಕು. ಎಲ್ಲದನ್ನೂ ಸೇರಿಸ್ಬಿಟ್ಟು ಅದು ಹಿಟ್ಟು ಮಾಡಲಿಕ್ಕೆ ಕೊಡಬೇಕು. ಹಿಟ್ಟು ಮಾಡಿಸ್ಕೋಬೇಕು. ಹಿಟ್ಟು ಸಹ ತಣ್ಣಗೆ ಆರಬೇಕು. ನಂತರ ಇದೆಲ್ಲ ರೆಡಿ ಮಾಡ್ಕೊಂಡ ನಂತರ 6 ಕೆ ಜಿ ಅಥವಾ 7 ಕೆ ಜಿ ಬೆಲ್ಲನ ತೊಗೊಂಡಿದ್ವಿ. ಅದನ್ನ ಕಾಯಿಸ್ಬಿಟ್ಟು ಹಿಂದಿನ ದಿನ ರಾತ್ರಿಯೇ ಕಾಯಿಸ್ಬಿಟ್ಟು ತಣ್ಣಗಾಗಲಿಕ್ಕೆ ಬಿಟ್ಟಿದ್ವಿ. ನೋಡ್ತಾ ಇದ್ದೀರಲ್ಲ, ನಮ್ಮ ಅತ್ತೆ ಇಲ್ಲಿ ಹುರಿತಾ ಇದ್ದಾರೆ ಕಡಲೆಬೇಳೆನ. ಇದು ಅರ್ಧ ಸಿದ್ದೆ ತೊಗೊಂಡಿದ್ದೀವಿ ನಾವು. ಸಿದ್ದೆ ಬರುತ್ತಲ್ಲ ಅಕ್ಕಿ ಎಳೆಯೋದು, ಆ ಸಿದ್ದೆಯಲ್ಲಿ ತೊಗೊಂಡಿದ್ದೀವಿ. ಕಡಲೆಬೇಳೆ ಅರ್ಧ, ಹಾಗೆ ಕಡಲೆಬೇಳೆ 1 ತೊಗೊಂಡಿದ್ದೀವಿ ಸೇರು. ನೋಡಿ ಫ್ರೆಂಡ್ಸ್, ಇಲ್ಲಿ ತೋರಿಸ್ತಾ ಇದ್ದೀನಿ ಸೇರಲ್ಲಿ. ಅಕ್ಕಿನ ಅರ್ಧ ಸೇರು ತೊಗೊಂಡಿದ್ದೀನಿ, ಸ್ಟೀಲ್ ಸೇರಲ್ಲಿ. ಎಲ್ಲ ಸಣ್ಣ ಉರಿಲಿ ಇಟ್ಕೋಬೇಕು. ಮತ್ತು ಬೆಲ್ಲದ ಪಾಕನ ಹಿಂದಿನ ದಿನ ನೈಟೇ ಕಾಯಿಸಿ ಇಟ್ಕೋಬೇಕು, ಯಾಕಂದರೆ ಅದು ಪೂರ್ತಿ ತಣ್ಣಗಾಗಬೇಕು. ಬಿಸಿ ಇದ್ದಾಗ ಹಾಕಿದರೆ ಫುಲ್ಲು ಗಂಟು ಆಗಿಬಿಡುತ್ತೆ. ಹಾಗಾಗಿ ಹಿಟ್ಟು ಸಹ ತಣ್ಣಗೆ ಆರ್ಕೋಬೇಕು, ಮತ್ತು ಬೆಲ್ಲನೂ ಸಹ ತಣ್ಣಗೆ ಆರ್ಕೋಬೇಕು. ನನಗೆ ಬೆಲ್ಲ ಪಾಕ ಬರೆಸುವಾಗ ಕ್ಯಾಪ್ಚರ್ ಮಾಡ್ಕೊಳ್ಳಲಿಕ್ಕೆ ಆಗಿಲ್ಲ. ಅತ್ತೆ ಇಲ್ಲಿ ಬೆಲ್ಲ ಹಾಕಿಬಿಟ್ಟು ಸೇರಿಸಿದ್ದಾರೆ. ಇದು ಮಾರನೇ ದಿನ 2 ಡೇಸ್ ನಂತರ ಇಲ್ಲಿ ಈ ಥರ ತಿಕ್ಕೋಬೇಕು. ಚೆನ್ನಾಗಿ ಎಷ್ಟು ತಿಕ್ತೀವಿ ಅಷ್ಟು ಸ್ಮೂತಾಗಿ ಬರುತ್ತೆ. ಬೇಕಾದವರು ತಿಕ್ಲಿಕ್ಕಾಗಲ್ಲ ಅನ್ನೋರು ಮಿಕ್ಸಿ ಬೇಕಾದ್ರೂ ಸಹ ಹೊಡ್ಕೋಬೋದು. ಒಂದು ದಿನದಲ್ಲಿ 2 ಟೈಮ್ಸ್ ಹೊಡೆದ್ರೆ ತುಂಬಾ ಸ್ಮೂತಾಗಿ ಬರುತ್ತೆ. ಹಾಗೆ 4ರಿಂದ 5 ದಿನ ಈ ಥರ ಕೈಯಲ್ಲಿ ತಿಕ್ಕೋಬೇಕು. ಹಿಟ್ಟಿನ ಮರಿಗೆ ಇರುತ್ತಲ್ಲ, ಹಿಟ್ಟಿಗೆರ್ಸಿ ಅಂತೀವಲ್ಲ, ಅದರಲ್ಲಿ ಹಾಕಿಬಿಟ್ಟು ಒಂದು ಸ್ವಲ್ಪನೇ ತಿಕ್ಕೋಬೇಕು. ಅತ್ತೆ ಹಾಗೆ ನಾನು ಇಲ್ಲಿ ತಿಕ್ತಾ ಇದ್ದೀವಿ. ಎಷ್ಟು ತಿಕ್ತೀವೋ ಅಷ್ಟು ಸ್ಮೂತಾಗಿ ಬರುತ್ತೆ. ಈ ಥರ ತಿಕ್ಕೊಂಡ್ಬಿಟ್ಟು ನಂತರ ಇದಕ್ಕೆ
ಸ್ವಲ್ಪ ಕೊಬ್ಬರಿ ಸ್ವಲ್ಪ ಅಂದರೆ 4 ಕೊಬ್ಬರಿ ಬೇಕಾಗುತ್ತೆ. ಕೊಬ್ಬರಿ ಬರುತ್ತಲ್ಲ ಕಾಯಿ, ಅದನ್ನು ನೀಟಾಗಿ ತುರಿಯೋ ಇದರಲ್ಲಿ ತುರ್ಕೋಬೇಕು. ತುರಿದ್ಬಿಟ್ಟು ಇದಕ್ಕೆ ಸೇರಿಸ್ಕೋಬೇಕು. ಇದೆಲ್ಲ ತಿಕ್ಕಿ ಆದ ನಂತರ ಅದು ಸ್ಮೂತಾಗಿ ಬರುತ್ತೆ. ಹಾಗೆ ಒಂದು 5-6 ಸ್ಪೂನು ಏಲಕ್ಕಿ ಪುಡಿ ಮತ್ತು ಕೆಂಪು ಎಳ್ಳು ಬರುತ್ತಲ್ಲ ಅದನ್ನು ಹುರಿದ್ಬಿಟ್ಟು ಇದಕ್ಕೆ ಸೇರಿಸ್ಕೋಬೇಕು. ಮತ್ತು ಸ್ವಲ್ಪ ಒಂದು 2 ಸೇರು ಅಥವಾ 3 ಸೇರಷ್ಟು ಪುಟಾಣಿನ ಸಣ್ಣಕ್ಕೆ ಮಿಕ್ಸಿ ಮಾಡಿಬಿಟ್ಟು ಅಥವಾ ಕೈಯಲ್ಲೇ ಹೀಗೆ ಒಡೆದ್ಬಿಟ್ಟು ಕಲ್ಲಾಗೆ ಕುಟ್ಟುಬಿಟ್ಟು ಸೇರಿಸ್ಕೋಬೇಕು. ಇಡೀ ಪುಟಾಣಿ ಇದ್ದರೆ ತಿನ್ನಕ್ಕೆ ಬರಲ್ಲ, ಅಂಥವರಿಗೆ ತಿನ್ನಲಿಕ್ಕಾಗಲ್ಲ. ಹಾಗಾಗಿ ಪುಡಿ ಮಾಡಿ ಸೇರಿಸ್ಕೋಬೇಕು. ಮತ್ತು ಕರೆ ಎಳ್ಳನ್ನು ಸಹ ತೊಳೆದ್ಬಿಟ್ಟು ನೀರಲ್ಲಿ ಹುರಿದ್ಬಿಟ್ಟು ಚೆನ್ನಾಗಿ ಹುರಿದ್ಬಿಟ್ಟು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಮತ್ತು ಫ್ರೆಂಡ್ಸ್ ಏನಂದರೆ ಒಣ ಕೊಬ್ಬರಿ, ಏಲಕ್ಕಿ ಪುಡಿ ಮತ್ತು ಎಳ್ಳು ಹಾಗೆ ಪುಟಾಣಿನ ಇಷ್ಟನ್ನು ಸೇರಿಸ್ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡಬೇಕು. ಬೆಲ್ಲನೂ ಸಹ ಹಾಕಿಬಿಟ್ಟು ಈ ಥರ ತಿಕ್ಕಬೇಕು. ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸು ತಿನ್ನಲಿಕ್ಕಂತೂ. ಈ ಥರ ಮಾಡಿಕೊಂಡು ನೋಡಿ. ಇದು ಎಲ್ಲ ಸಾಮಾನು ಹಾಕಿಬಿಟ್ಟು ಮಿಕ್ಸ್ ಮಾಡಿರೋದು ವಿಡಿಯೋ ಡಿಲೀಟ್ ಆಗಿದೆ, ಹಾಗಾಗಿ ಬರೀ ಇಷ್ಟನ್ನೇ ತೋರಿಸ್ತಾ ಇದ್ದೀನಿ. ನೀವು ಮಾಡಿಬಿಟ್ಟು ಕಮೆಂಟಲ್ಲಿ ಹೇಳಿ ಹೇಗಾಯಿತು ಅಂತ ಹೇಳಿ. ಇದಕ್ಕೆ ಮಾದಲಿ ಅಂತ ಹೇಳ್ತಾರೆ. ತುಂಬಾ ಚೆನ್ನಾಗಾಗುತ್ತೆ. ಬರೀ ತುಪ್ಪ ಹಾಕ್ಕೊಂಡು ತಿನ್ನಬೇಕು. ಈ ಥರ ಮಾಡಿಟ್ಕೊಂಡ್ರೆ ಮಕ್ಕಳೆಲ್ಲ ಇರ್ತಾರಲ್ಲ, ಓಡಾಡ್ಕೊತ ಆರಾಮಾಗಿ ತಿಂತಾರೆ. ಹಾಗೆ ಸ್ವೀಟು ಜಾಸ್ತಿ ತಿಂತಾರಲ್ಲ, ಬೆಲ್ಲದ ಐಟಮ್ಸ್ ಆಗಿರೋದ್ರಿಂದ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಈ ಟೈಪಲ್ಲಿ ಮಾಡಿಟ್ಕೊಡಿ, ತುಂಬಾ ಚೆನ್ನಾಗಾಗುತ್ತೆ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಈ ಟೈಪಲ್ಲಿ ಮಾಡಿ ನೋಡಿ ತಿಂದುಬಿಟ್ಟು ಕಮೆಂಟಲ್ಲಿ ಹೇಳಿ ಹೇಗಾಯಿತು ಅಂತ, ಹೇಗಿರುತ್ತೆ ಅಂತ ಹೇಳಿಬಿಟ್ಟು. ಆಲ್ಮೋಸ್ಟು ತುಂಬ ಜನಕ್ಕೆ ಗೊತ್ತಿರುತ್ತೆ ಇದು ಏನು ಅಂತ ಹೇಳಿಬಿಟ್ಟು. ತುಂಬಾ ಚೆನ್ನಾಗುತ್ತೆ ಫ್ರೆಂಡ್ಸು. ನೀವೆಲ್ಲರೂ ಮಾಡಿಬಿಟ್ಟು ಹೇಳಿ. ಈ ಟೈಪಲ್ಲಿ ತಿಕ್ಬಿಟ್ಟು 4 ದಿನ ಅಥವಾ 5 ದಿನ ಎಲ್ಲ ತಿಕ್ಕಿಬಿಟ್ಟು ಆಮೇಲೆ ಪುಟಾಣಿ, ಎಳ್ಳು ಹಾಗೆ ಒಣ ಕೊಬ್ಬರಿ ಬರುತ್ತಲ್ಲ ಅದು, ಮತ್ತು ಕೆಂಪೆಳ್ಳು ಇಷ್ಟನ್ನು, ಏಲಕ್ಕಿ ಪುಡಿ ಇಷ್ಟನ್ನು ಸಹ ಇದಕ್ಕೆ ಆ್ಯಡ್ ಮಾಡಬೇಕು. ತುಂಬಾ ಚೆನ್ನಾಗಾಗುತ್ತೆ. ಆ್ಯಡ್ ಮಾಡಿಬಿಟ್ಟು ತುಂಬಿಟ್ಕೊಬಿಡಬೇಕು. ತುಂಬ ಚೆನ್ನಾಗಾಗುತ್ತೆ ಅಂದರೆ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್. ಬಾಯ್.